ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಿಮ್ಮ ಕನ್ನಡ ಪರೀಕ್ಷೆಯ ವಾರ್ಷಿಕ ಪರೀಕ್ಷೆಗಾಗಿ 9th ಸ್ಟ್ಯಾಂಡರ್ಡ್ದವರಿಗಾಗಿ ಫುಲ್ ಗ್ರಾಮರನ್ನು LB-ದಿಂದ ರಿವಿಷನ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನು ಮಾಡ್ತದಪ್ಪ ಅಂದರೆ ಗ್ರಾಮರಲ್ಲಿ ಎಲ್ಲ ಪ್ರಶ್ನೆಗಳನ್ನು ತಂದು ಕೊಡ್ತದೆ ಅಂತ ಹೇಳ್ತಾ, ಆಲ್ರೆಡಿ 9th ಕನ್ನಡದಾಗಿ ಬಹು ನಿರೀಕ್ಷಿತ ಪ್ರಶ್ನೆಗಳಂತ ಹಾಕಿದ್ದೀವಿ, ಮೋಸ್ಟ್ ಎಕ್ಸ್ಪೆಕ್ಟೆಡ್. ಅವುಗಳನ್ನು ನೋಡಿ ಇಲ್ಲಿ ಗ್ರಾಮರ್ ಮಾತ್ರ ನಾನು ನಿಮಗೆ ಕವರ್ ಮಾಡಿ ಕೊಡ್ತೀನಿ. ಎಸ್, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀದಿರಿ ಅಂತ ಹೇಳ್ತಾ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಓನ್ಲಿ ಗ್ರಾಮರ್. ಕುಲೋತ್ತಂಗ ಪದದಲ್ಲಿರುವ ಆಗಿರುವ ಸಂಧಿ ಕೇಳಿದರೆ ನೆನಪಿಟ್ಕೊಡ್ರಿ, ಗುಣಸಂಧಿ. ಇನ್ನು ಮೈಮರೆ ಪದದಲ್ಲಿರ್ತಕ್ಕಂಥ ಸಮಾಸ ಕೇಳಿದ್ರು, ಅದು ಬಂದುಬಿಟ್ಟು ಕ್ರಿಯಾ ಸಮಾಸ. ದಂಡವನ್ನು ಪದದಲ್ಲಿರುವ ವಿಭಕ್ತಿ ಹೆಸರು ಕೇಳಿದರೆ ದ್ವಿತೀಯ. ವಿನಿಯೋಗವಾಗಲಿ ಅಂತಕ್ಕಂಥದ್ದು ಯಾವ ಕ್ರಿಯಾರೂಪ ಅಂತ ಕೇಳಿದ್ರು, ಅದು ಬಂದುಬಿಟ್ಟು ವಿದ್ಯಾರ್ಥಕ ಇಸ್ ದ ರೈಟ್ ಆನ್ಸರ್. ಇನ್ನು ನೀವು ಯಾರು ತಾಯಿ, ಇಲ್ಲಿರಬೇಕಾದ ಲೇಖನ ಚಿಹ್ನೆ ಅಂತ ಕೇಳಿದರೆ ನೀವು ಯಾರು ತಾಯಿ ಅಂತ ಇದೆ, ಪ್ರಶ್ನಾರ್ಥಕ ಅಂತ ಬರಬೇಕು. ಕಿಸರು ಪದದ ಅರ್ಥ ಇದಾಗಿದೆ ಅಂತ ಕೇಳಿದ್ದಾರೆ. ಸೊ ಕಿಸರು ಅಂತಂದರೆ ಕೆಂಪು ಬಣ್ಣ ಅಂತ ಹೇಳ್ತೀವಿ. ದಿಗ್ವಾಚಕ ಪದ ಯಾವುದು ಅಂತ ಕೇಳಿದರೆ ಮೂಡನ ಅನ್ನೋದು ದಿಕ್ಕನ್ನು ಸೂಚಿಸ್ತದ, ಸೊ ಹೀಗಾಗಿದ್ದು ದಿಗ್ವಾಚಕ. ಇನ್ನು ಆದಿಯಮ ಮತ್ತು ವಿಷ್ಣುವರ್ಧನರ ನಡುವೆ ಯುದ್ಧ ನಡೆಯಿತು, ಇದು ಯಾವ ಕಾಲದಲ್ಲಿದೆ ಅಂತ ಕೇಳಿದರೆ ಇದು ಭೂತಕಾಲದಲ್ಲಿರ್ತಕ್ಕಂಥ ವಾಕ್ಯ. ಇನ್ನು ನೆಕ್ಸ್ಟ್, ನಾಮಪದಗಳ ಬದಲಾಗಿ ಬಳಸ್ತಕ್ಕಂಥ ಪದಗಳನ್ನು ಏನಂತ ಕರಿತೀರಿ? ಸರ್ವನಾಮ ಅಂತ ಕರಿತೀರಿ, ಗೊತ್ತಿರಲಿ. ಇನ್ನು ಆದಿಯಮ, ಕುಲೋತ್ತಂಗ, ವಿಷ್ಣುವರ್ಧನರು ಇಲ್ಲಿರುವ ಸಮಾಸ ಅಂತ ಕೇಳಿದ್ದಾರೆ. ಸೊ ದ್ವಂದ್ವ ಸಮಾಸ ಇಸ್ ದ ರೈಟ್ ಆನ್ಸರ್. ಇನ್ನು ಸಂಬಂಧೀಕರಣ ನೋಡಿ, ಮಳವಳ್ಳಿ ಅಂತಕ್ಕಂಥದ್ದು ಅಂಕಿತ ನಾಮ ಆದರೆ ಊರು ಅಂತಕ್ಕಂಥದ್ದು ಕೇಳಿದರು. ಸೊ ಊರು ಅಂತಕ್ಕಂಥದ್ದು ರೂಢನಾಮ ಬರಿಬೇಕು. ಎಸ್. ಎರಡನೇದು ಎರಡು ಅಂತಕ್ಕಂಥದ್ದು ಸಂಖ್ಯಾವಾಚಕ ಅಂತಂದರೆ ಐದನೆಯ ಅಂತ ಕೇಳಿದ್ದಾರೆ. ಸೊ ಐದನೆಯ ಅನ್ನೋದು ಸಂಖ್ಯೆಯ ವಾಚಕ. ಏನು? ಸಂಖ್ಯೆಯ ವಾಚಕ. ಇನ್ನು ನಾನು ಉತ್ತಮ ಪುರುಷ, ಅವನು ಕೇಳಿದ್ದಾರೆ ಪ್ರಥಮ ಪುರುಷ. ಏನು? ಪ್ರಥಮ ಪುರುಷ. ನಿಮಗೆಲ್ಲ LB-ದಲ್ಲಿಂದನೇ ಬರ್ತದೆ. ಸೊ LB-ದಲ್ಲಿನೇ ಚೆನ್ನಾಗಿ ಅವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಅಂಕಗಳನ್ನೇ ಬಂದೇ ಬರ್ತಾವ. ಮ್ಯಾಲೆ ಮೀಲ ವಿಚಾರ ಅಂತ ಇದೆ, ವಿಚಾರ. ಇನ್ನು ಕಟ್ಟು ಸಕರ್ಮಕ ಧಾತು, ಮಲಗು ಅಂತ ಕೇಳಿದರೆ ಅಕರ್ಮಕ ಧಾತು. ಮಲಗು ಅನ್ನೋದು ಅಕರ್ಮಕ ಧಾತು. ಕಟ್ಟೋನ ಸಂಭವನಾರ್ಥಕ, ತಿನ್ನನು ನಿಷೇಧಾರ್ಥಕ. ತಿನ್ನನು ನಿಷೇಧಾರ್ಥಕ. ಚಿಕ್ಕ ಪುಟ್ಟ ಜೋಡು ನುಡಿ, ಮೊದಲು ದ್ವಿರುಕ್ತಿ. ಮೊದಲು ಅಂದರೆ ಏನದು? ದ್ವಿರುಕ್ತಿ ಆಗ್ತದೆ. ಲಾಸ್ಟ್ ಲಕುಮಿ ವರ್ಷ ಲಕ್ಷ್ಮಿ ಲಕುಮಿ ವರ್ಷ ವರುಷ. ವರ್ಷ ವರುಷ. ಇದು ಫಸ್ಟ್ ಲೆಸನ್ದಲ್ಲಿರ್ತಕ್ಕಂಥ ಗ್ರಾಮರ್ ಕಂಪ್ಲೀಟ್ ಮಾಡಿಕೊಟ್ಟೆ. ಇನ್ನು ನೆಕ್ಸ್ಟ್ ಹೋಗೋಣ ಎರಡನೇ ಪಾಠ. ಸೊ ಎರಡನೇ ಪಾಠ ನಿಮಗೆ ಗೊತ್ತಿದೆ, ಅದು ಯಾವುದಪ್ಪ ಅಂದರೆ ಬೆಡಗಿನ ತಾಣ ಜಯಪುರ. ಸೊ ಈ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಗ್ರಾಮರ್ ಯಾವಿದಾವಂತ ನೋಡ್ಕೊಂಡು ಬರೋಣ. 12 ಪ್ರಶ್ನೆಗಳಿದ್ದಾವೆ. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ, ಇದರಲ್ಲಿರ್ತಕ್ಕಂಥ ಕ್ರಿಯಾಪದ ಅಂತ ಕೇಳಿದರು. ಸೊ ಕ್ರಿಯಾಪದ ಯಾವುದಪ್ಪ ಅಂದರೆ ಉಂಟು ಮಾಡಲಿ ಅನ್ನೋದು ಕ್ರಿಯಾಪದ. ಇನ್ನು ನಿಷೇಧಾರ್ಥಕ ಕ್ರಿಯಾಪದ ಅಂತ ಕೇಳಿದರೆ ತಿನ್ನನು ಅನ್ನೋದು ನಿಷೇಧಾರ್ಥಕ, ತಿನ್ನಲಿ ವಿದ್ಯಾರ್ಥಕ. ಓಕೆ. ಇನ್ನು ಗುಂಪಿಗೆ ಉತ್ಸಾಹ, ಉಪಮಾ, ಮಂದಾನಿಲ, ಲಲಿತ. ನೋಡಿ, ಲಲಿತ, ಮಂದಾನಿಲ ಮತ್ತು ಉತ್ಸಾಹ ಅವೆಲ್ಲ ರಗಳೆ ವಿಧಗಳು. ಇಲ್ಲಿ ಉಪಮಾ ಅನ್ನೋದು ಮಾತ್ರ ಅಲಂಕಾರ ಬರ್ತದೆ. ಇನ್ನು ಲಕ್ಷೋಪಲಕ್ಷ ಅಂತಕ್ಕಂಥದ್ದು ಯಾವ ಸಂಧಿ ಅಂತ ಕೇಳಿದರೆ ಅದು ಗುಣಸಂಧಿ ಬರ್ತದೆ. ಬಣ್ಣ ಇದು ವ್ಯಾಕರಣದಲ್ಲಿ ಏನಂತ ಕೇಳಿದರೆ ದ್ವಿರುಕ್ತಿ. ನೀರನ್ನು ಪದದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಪ್ರಥಮವು, ದ್ವಿತೀಯ ಅನ್ನು. ಇನ್ನು ನಡುಬಾನ ಪದದಲ್ಲಿರ್ತಕ್ಕಂಥ ಸಮಾಸ ಕೇಳಿದರೆ ನಟ್ಟೆ ನಡುವೆ ಬಾನು ಅಂತಂದರೆ ಅಂಶಿ ಸಮಾಸ ಇಸ್ ದ ರೈಟ್ ಆನ್ಸರ್. ಇನ್ನು ಸಂಬಂಧೀಕರಣ ನೋಡಿ, ತಿನ್ನನು ನಿಷೇಧಾರ್ಥಕ, ತಿಂದಾನು ಅಂತ ಇದೆ, ಸಂಭವನಾರ್ಥಕ ಅಂತ ಬರಿಬೇಕು. ಏನು ಬರಿಬೇಕು? ಸಂಭವನಾರ್ಥಕ. ಇನ್ನು ರಾಜ, ರಾಯ, ಶೃಂಗಾರ, ಸಿಂಗಾರ. ಸಿಂಗಾರ. ಉಸುಬು, ಉಸುಕು, ಮುಂಡಾಸು ಅಂದರೆ ಪೇಟ. ಕುವೆಂಪು ಶ್ರೀರಾಮಾಯಣ ದರ್ಶನಂ, ಶಿವರಾಮ ಕಾರಂತ ಮೂಕಜ್ಜಿಯ ಕನಸುಗಳು. ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಿರ್ತಕ್ಕಂಥ ಕೃತಿಗಳ ಮೇಲೆ ಜೋಡಿತ್ತು. ಸೊ ಮೂಕಜ್ಜಿಯ ಕನಸುಗಳು ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಎಸ್, ಇಷ್ಟು ಇತ್ತು. ಇನ್ನು ಮೂರನೇ ಪಾಠಕ್ಕೆ ಬರ್ತೀನಿ. ಥರ್ಡ್ ಲೆಸನ್ ಬಂದುಬಿಟ್ಟು ರಾಮರಾಜ್ಯ. ಸೊ ರಾಮರಾಜ್ಯದಲ್ಲಿ ಬಂದಿರತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಗ್ರಾಮರ್ನ ಪ್ರಶ್ನೆಗಳು ಇಲ್ಲಿ 15 ಪ್ರಶ್ನೆಗಳಿದ್ದಾವೆ. ಕಂಪ್ಲೀಟಾಗಿ ಕವರ್ ಮಾಡುವ. ಎಸ್. ಬಣ್ಣಗೆಟ್ಟಿತು ಅಂತಕ್ಕಂಥದ್ದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಅದು ಬಿಂದು ಆದೇಶ ಸಂಧಿ. ವಿಶೇಷಣ ವಿಶೇಷಗಳಿಂದ ಕೂಡಿರ್ತಕ್ಕಂಥ ಸಮಾಸ ಯಾವುದು? ಕರ್ಮಧಾರೆಯ. ಇಮ್ಮಡಿ ಪದ ಯಾವ ಒಂದು ಸಮಾಸ? ಇಮ್ಮಡಿ ದ್ವಿಗು ಸಮಾಸ. ಲೋಪಸಂಧಿಗೆ ಯಾವುದು ಉದಾಹರಣೆ ಇದೆ ಅಂತ ಕೇಳಿದ್ದಾರೆ. ನೋಡಿ, ಅಲ್ಲೇನಿದೆ?
ದರ್ಶನವನ್ನು ನಿರ್ಭಯವಾಗಿ ಕಣ್ಣಿಟ್ಟರು ತುದಿಗಾಲು. ಸೊ ಇಲ್ಲಿ ಕಣ್ಣಿಟ್ಟರು ಮಾತ್ರ ಲೋಪಸಂಧಿ. ಆಮೇಲೆ ಇದು ದರ್ಶನವನ್ನು ವಕಾರಾಗಮ, ಇದು ವಕಾರಾಗಮ, ತುದಿಗಾಲು ಆದೇಶ ಸಂಧಿ. ಇನ್ನು ನೆಕ್ಸ್ಟ್ ಮಾಡಿದೊಡುಗೆ ಅಂತಕ್ಕಂಥ ಪದದ ವಿಗ್ರಹ ರೂಪ ಕೇಳಿದರು. ಮಾಡಿದೊಡುಗೆ ಅಂದರೆ ಮಾಡಿದುದು ಪ್ಲಸ್ ಅಡುಗೆ. ಸೊ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ತಲೆನೋವು ಅಂತಕ್ಕಂಥದ್ದು ಸಮಾಸ, ತತ್ಪುರುಷ ಸಮಾಸ. ಹಳ್ಳಿಯಲ್ಲಿ ಅಂತಕ್ಕಂಥ ಪದದ ಒಂದು ಸಂಧಿ ಹಳ್ಳಿಯಲ್ಲಿ, ಯಕಾರಾಗಮಲ, ಎಸ್ ಆಗಮ ಸಂಧಿ. ಪೂರ್ವ ಪದ ಸಂಖ್ಯೆ ಇದ್ದು ಉತ್ತರ ಪದ ನಾಮಪದ ಇದ್ರದ್ದು ಯಾವ ಸಮಾಸ? ದ್ವಿಗು. ಕನ್ನಡದ ವ್ಯಂಜನ ಸಂಧಿ ಯಾವುದು? ಆದೇಶ. ಜಾಲದಲ್ಲೆದ್ದು ಅಂತಕ್ಕಂಥ ಪದ ಬಿಡಿಸಿದಾಗ ಏನಾಗ್ತದೆ? ಜಾವದಲ್ಲೆದ್ದು, ಜಾವದಲ್ಲಿ ಪ್ಲಸ್ ಎದ್ದು ಅಂತಕ್ಕಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜಾವದಲ್ಲಿ ಪ್ಲಸ್ ಎದ್ದು. ಇನ್ನು ಮೂಗಾವುದು ಅಂತಕ್ಕಂಥದ್ದು ದ್ವಿಗು ಸಮಾಸ. ಈ ಮನುಷ್ಯ ಅಂತ ಕೇಳಿದ್ದಾರೆ, ಗಮಕ ಸಮಾಸ. ಈ ಮನುಷ್ಯ ಅನ್ನೋದು ಗಮಕ ಸಮಾಸ, ಇದು ಇಂಪಾರ್ಟೆಂಟ್. ಅನುಜ ಅಂದರೆ ಸೋಧವ, ಮೇಧಾವಿ ಅಂದರೆ ಬುದ್ಧಿವಂತ, ಮೇಧಾವಿ ಅಂದರೆ ಬುದ್ಧಿವಂತ. ಹೆಜ್ಜೇನು ಕರ್ಮಧಾರೆಯ ಸಮಾಸ. ಮೈಮರೆತು ಅಂತಕ್ಕಂಥದ್ದು ಕ್ರಿಯಾ ಸಮಾಸ. ಇನ್ನು ಮನೆ ಕಟ್ಟಿದನು ಕ್ರಿಯಾ ಸಮಾಸ. ಬೆಟ್ಟದಾವರೆ ಕೇಳಿದ್ದಾರೆ, ತತ್ಪುರುಷ ಸಮಾಸ. ಬೆಟ್ಟದಾವರೆ ತತ್ಪುರುಷ ಸಮಾಸ. ಇನ್ನು ತುಪ್ಪಳದಂತೆ ಲೋಪಸಂಧಿ. ಕಂಬನಿ ಅಂಥದ್ದು ಆದೇಶ ಸಂಧಿ. ಕಂಬನಿ ಅನ್ನೋದು ಆದೇಶ ಸಂಧಿಗೆ ಉದಾಹರಣೆ. ಇಷ್ಟು 3 ಪಾಠ ಮುಗೀತು. ಇನ್ನು 4ನೇ ಪಾಠದ ಗ್ರಾಮರ್ಗೆ ಬರ್ತೀನಿ. ಸೊ 4ನೇ ಪಾಠ ಯಾವುದಪ್ಪ ಅಂದರೆ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತಕ್ಕಂಥ ಪಾಠ ಇದೆ. ಎಸ್, ಫಸ್ಟ್ ಒನ್, ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂದರೆ ಸವರ್ಣ ದೀರ್ಘ ಸಂಧಿಗೆ ವಿದ್ಯಾಭ್ಯಾಸ ಇಸ್ ದ ರೈಟ್ ಆನ್ಸರ್. ಇನ್ನು ಗುಣಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು, ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಯಾವುದಪ್ಪ ಅಂತಂದರೆ ವಾಗ್ದೇವಿ, ದೇವಾಲಯ, ಏಕೈಕ, ಗಿರೀಶ. ಆ್ಯಕ್ಚುಲಿ ಇದು ಮಹೇಶ ಅಂತ ಆಗಬೇಕು. ಇಲ್ಲಿ ಮಹೇಶ ಅನ್ನೋದು ಏನಾಗ್ತದಪ್ಪ ಅಂದ್ರೆ ಗುಣಸಂಧಿ, ಗಿರೀಶ ಅನ್ನೋದು ಸವರ್ಣ ದೀರ್ಘ ಸಂಧಿ ಆಗ್ತದೆ. ವೃದ್ಧಿ ಸಂಧಿಗೆ ಉದಾಹರಣೆ ಏಕೈಕ ಅಂತಕ್ಕಂಥ ಪದ. ಸವರ್ಣ ಸ್ವರಗಳು ಕೂಡಿ ಆಗ್ತಕ್ಕಂಥ ಸಂಧಿ ಸವರ್ಣ ದೀರ್ಘ ಸಂಧಿ. ಜನೈಕ್ಯ ಅಂತಕ್ಕಂಥ ಸಮಾಸ ಕೇಳಿದ್ದಾರೆ, ಅದು ವೃದ್ಧಿ ಸಂಧಿ. ಪಿತ್ರಾರ್ಜಿತ ಪದ ಯಾವ ಸಂಧಿ ಅಂತ ಕೇಳಿದ್ದಾರೆ, ಪಿತ್ರಾರ್ಜಿತ ಅಂದ್ರೆ ಎನ್ ಸಂಧಿ. ರಕಾರ ಏನಾಗದಪ್ಪ ಅಂದ್ರೆ ಅಲ್ಲಿ ಬಂದದ. ಇನ್ನು ಸಂಬಂಧೀಕರಣಕ್ಕೆ ಹೋಗೋಣ. ವಿದ್ಯಾಭ್ಯಾಸ ಸವರ್ಣ ದೀರ್ಘ ಸಂಧಿ. ದೇವೇಂದ್ರ ಅಂತಕ್ಕದ್ದನ್ನು ಕೇಳಿದರೆ ಗುಣಸಂಧಿ ಇಸ್ ದ ರೈಟ್ ಆನ್ಸರ್. ಏನು? ಗುಣಸಂಧಿ ಇಸ್ ದ ರೈಟ್ ಆನ್ಸರ್. ಜನೈಕ್ಯ ವೃದ್ಧಿ ಸಂಧಿ. ಮನ್ವಂತರ ಕೇಳಿದ್ದಾರೆ, ಸೊ ಮನ್ವಂತರ ಅನ್ನೋದು ಎನ್ ಸಂಧಿಗೆ ಉದಾಹರಣೆ. ಇನ್ನು ಜಾತ್ಯತೀತ ಎನ್ ಸಂಧಿ ಜಲೌಘ ಅಂತ ಇದೆ, ಅದು ಜಲೌಘ, ಇಟ್ ಮೀನ್ಸ್ ವೃದ್ಧಿ ಸಂಧಿ ಇಸ್ ದ ರೈಟ್ ಆನ್ಸರ್. ಇನ್ನು ಸುರೇಂದ್ರ ಗುಣಸಂಧಿ. ಲೋಕೈಕ ಅಂತ ಕೇಳಿದರೆ ಲೋಕೈಕ ಅನ್ನೋದು ಕೂಡ ವೃದ್ಧಿ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಇನ್ನು ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್, ಮುಂದಿನ ಪಾಠ ಬಂದುಬಿಟ್ಟು 5 ಜನಪದ ಕಲೆಗಳ ವೈಭವ ಅಂತಕ್ಕಂಥ ಪಾಠ. ಈ ಜನಪದ ಕಲೆಗಳ ವೈಭವ ಪಾಠದಲ್ಲಿ ಇರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಗ್ರಾಮರ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಇತ್ತು ಜಸ್ವ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಅಂತ ಕೇಳಿದರೆ ಷಡಾನನ ಇಸ್ ದ ರೈಟ್ ಆನ್ಸರ್. ವಾಂಗ್ಮಯ ಅಂತಕ್ಕಂಥ ಪದ ಅದು ಗೊತ್ತದ, ಅನುನಾಸಿಕ ಸಂಧಿ. ಚುತ್ವ ಸಂಧಿ ಶರತ್ಚಂದ್ರ, ಚುತ್ವ ಸಂಧಿ. ಅಜಂತ ಪದದ ಸಂಧಿ, ಸೊ ಅಜಂತ ಅಂತಕ್ಕಂಥದ್ದು ಯಾವುದಾಗ್ತದಪ್ಪ ಅಂದ್ರೆ ಜಸ್ವ ಸಂಧಿ ಇಸ್ ದ ರೈಟ್ ಆನ್ಸರ್. ಮನಃಶುದ್ಧಿ ಚುತ್ವ ಸಂಧಿ. ಸನ್ಮಾನ ಅಂತಕ್ಕಂಥದ್ದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಎಲ್ಲ ನಿಮಗೆ LBA ಕ್ವಶನ್ಸ್ ಬರ್ತಾವ, ಡೋಂಟ್ ವರಿ, ಇಷ್ಟು ನೋಡ್ಕೊಂಡು ಹೋದ್ರೂ ನಿಮ್ಮದು ಕೆಲಸ ಆಗ್ತದೆ. ಕಂಸಾಳೆ ಅಂತಕ್ಕಂಥದ್ದು ದೇವರ ಗುಡ್ಡ. ವೀರಗಾಸೆ ಅನ್ನೋದು ಶೈವ ಸಂಪ್ರದಾಯ, ಶೈವ ಸಂಪ್ರದಾಯ. ವಾಡಿಕೆ ರೂಢಿ, ವೈಖರಿ ಅಂದರೆ ರೀತಿ. ಓಕೆ. ಇನ್ನು ಕೂಸು ಅಕರ್ಮಕ ಧಾತು, ಬಿಡು ಸಕರ್ಮಕ, ಬಿಡು ಅನ್ನೋದು ಸಕರ್ಮಕ. ಡೊಳ್ಳು ವಾದ್ಯ ಪ್ರಕಾರ ಕಲೆ. ಯಕ್ಷಗಾನ ನೃತ್ಯ ಪ್ರಧಾನ ಕಲೆ, ನೃತ್ಯ ಪ್ರಧಾನ ಕಲೆ ಈಸ್ ದ ರೈಟ್ ಆನ್ಸರ್. ಎಸ್. ಇನ್ನು ಮುಂದಿನ ಹೋಗೋಣ. ಸೊ ಮುಂದಿನ ಪಾಠ ಯಾವುದಿದೆಪ್ಪ ಅಂದರೆ ಪಾಠ 6 ಅಧಿಕಾರ ಅಂತಕ್ಕಂಥ ಪಾಠ. ಇದರಲ್ಲಿನೂ ಕೂಡ ಮ್ಯಾಕ್ಸಿಮಮ್ ಏನು ಮಾಡಿದಾರಪ್ಪ ಅಂದರೆ ಸಮಾಸನೆ ಕೊಟ್ಟಿದ್ದಾರೆ, ಸಮಾಸನೆ ಕ್ಲಿಯರ್ ಮಾಡಿರ್ತಾರೆ. ಒಟ್ಟು 24 ಪ್ರಶ್ನೆಗಳನ್ನ ಈ ಪಾಠದಲ್ಲಿ ಇಟ್ಟಿದ್ದಾರೆ ಗ್ರಾಮರಲ್ಲಿ. ಎಸ್. ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧವನ್ನು ಹೊಂದಿರತಕ್ಕಂಥ ಸಮಾಸಕ್ಕೆ ಏನಂತೀರಿ? ಅಂಶಿ ಸಮಾಸ. ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿರೋದು ದ್ವಂದ್ವ. 2 ಅಥವಾ ಅನೇಕ ಪದಗಳು ಸೇರಿ ಸಮಾಸವಾದಾಗ ಅನ್ಯ ಪದದ ಅರ್ಥ ಪ್ರಧಾನ ಬಹುರ್ವೀಹಿ. ಅಂಗೈ ಅಂತಕ್ಕಂಥ ಪದ ಈ ಸಮಾಸಕ್ಕೆ ಉದಾಹರಣೆ ಅಂಶಿ. ಮುಂಬಾಗಿಲು ಅಂತಕ್ಕಂಥ ಪದ ಯಾವ ಸಮಾಸಕ್ಕೆ ಉದಾಹರಣೆ? ಅಂಶಿ. ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಗಿಡ ಮರ ಬಳ್ಳಿಗಳು. ಓಕೆ. ಇನ್ನು ಮುಕ್ಕಣ್ಣ ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ? 7th ಆನ್ಸರ್ ಈಸ್ ಬಹುರ್ವೀಹಿ ಸಮಾಸ ಇಸ್ ದ ರೈಟ್ ಆನ್ಸರ್.
ಇನ್ನು ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆಯಾಗಿದ್ದು ಚಕ್ರಪಾಣಿ. ಕರಿತುರಗ ರಥಗಳು ದ್ವಂದ್ವ ಸಮಾಸ. ರಾಜಾಧಿರಾಜ ಅಂತಕ್ಕಂಥದ್ದು ಯಾವ ಸಂಧಿ ಅಂತ ಕೇಳಿದ್ದಾರೆ, 10th ಸವರ್ಣ ದೀರ್ಘ ಸಂಧಿ. ಇದರಲ್ಲಿ ಸವರ್ಣ ದೀರ್ಘ ಸಂಧಿ ಯಾವುದು ಕೇಳಿದ್ರು, ಶಿವಾಲಯ. ಅನಸತೈತಿ ಅಂತಕ್ಕಂಥ ಪದದ ಗ್ರಾಂಥಿಕ ರೂಪ ಅನಿಸುತ್ತಿದೆ, ಎಸ್. ಸಂಸ್ಕೃತ ಪದದ ತದ್ಭವ ರೂಪ ಸಂಸ್ಕೃತ ಸಕ್ಕದ. ಇನ್ನು ಕೈಯಾಗ ಪದದ ಗ್ರಾಂಥಿಕ ರೂಪ ಕೈಯಲ್ಲಿ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸಂಬಂಧಿಕರಣದಲ್ಲಿ ಸಂಗಾಟ ಸಂಗಡ ಖರೆ ಅಂತ ಇದೆ, ನಿಜ ಅಂತ ಆಗ್ತದೆ. ಇನ್ನು ಮನಿ ಮನೆ ಅರಕಳಿ ಅಂತ ಇದೆ, ಅರಕಳಿ ಅಂತಂದರೆ ಕೊರತೆ ಅಂತ ಇದೆ, ಅರಕಳಿ ಅಂದರೆ ಕೊರತೆ. ಇನ್ನು ಹಲುಬು ವೇದನೆ ವಜ್ಜೆ ಅಂತ ಇದೆ, ಜವಾಬ್ದಾರಿ, ವಜ್ಜೆ ಜವಾಬ್ದಾರಿ. ರಾಜ ರಾಯ ಅಕ್ಷರ ಅಕ್ಕರ ಅಕ್ಕರ. ಯುದ್ಧ ಜುದ್ಧ ವರ್ಷ ವರುಷ ವರುಷ. ದಿಗಂತ ಕ್ಷಿತಿಜ ಭಾಸ್ಕರ ಸೂರ್ಯ. ಧ್ವಜ ಬಾವುಟ ಸುವರ್ಣ ಬಂಗಾರ. ಇನ್ನು ಹನೆಗನ್ನ ಬಹುವ್ರೀಹಿ ಸಮಾಸ ಅಂಗಾಲು ಅಂತ ಕೇಳಿದರೆ ಅಂಶಿ ಸಮಾಸ, ಅಂಗಾಲು ಅಂಶಿ ಸಮಾಸ. ಮುಂಗಾಲು ಅಂಶಿ ಸಮಾಸ. ಚಕ್ರಪಾಣಿ ಬಹುವ್ರೀಹಿ ಸಮಾಸ, ಬಹುವ್ರೀಹಿ ಸಮಾಸ. ದಿಗಂತ ಜಸ್ವ ಸಂಧಿ ಸನ್ನಾಕಿ ಅಂತ ಕೇಳಿದ್ದಾರೆ, ಸನ್ನಾಕಿ ಇಸ್ ದ ಲೋಪ ಸಂಧಿ ಇಸ್ ದ ರೈಟ್ ಆನ್ಸರ್. ಇಷ್ಟು 6 ಪಾಠ ಆಯಿತು. ಇನ್ನು 7ನೇ ಪಾಠಕ್ಕೆ ಬರೋಣ. ಸೊ ಪಾಠ 7 ಯಾವುದಪ್ಪ ಅಂದರೆ ನಾಕಂಡಂತೆ ಡಾಕ್ಟರ್ BGL ಸ್ವಾಮಿ ಅಂತ ಇದೆ. ಸೊ ನಾಕಂಡಂತೆ ಡಾಕ್ಟರ್ BGL ಸ್ವಾಮಿ ಪಾಠದಲ್ಲಿನೂ ಕೂಡ ನಿಮಗೆ ಒಟ್ಟು 26 ಪ್ರಶ್ನೆಗಳನ್ನು ಗ್ರಾಮರಲ್ಲಿ ಕೊಟ್ಟಿದ್ದಾರೆ. ಸೊ ಗ್ರಾಮರಲ್ಲಿನ 26 ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ. ಎಸ್, ಫಸ್ಟ್ ಒನ್, ಪ್ರಥಮ ವಿಭಕ್ತಿ ಪ್ರತ್ಯಯದ ಕರ್ತಾರ್ಥ ಅಂತ ಕೇಳಿದ್ದಾರೆ. ಓಕೆ, ಸೊ ಕಾರಕಾರ್ಥ ಅನ್ನೋದು ಕರ್ತೃರ್ಥ ಅಂತ ಬರ್ತದೆ, ಪ್ರಥಮ ಕರ್ತಾರ್ಥ. ಇನ್ನು ಸಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ದಾರೆ, ಉತ್ತರ. ಪ್ರಾಧ್ಯಾಪಕರು ಅಂತಕ್ಕಂಥದ್ದು ಯಾವ ನಾಮಪದ ಕೇಳಿದ್ದಾರೆ, ಅನ್ವರ್ಥಕ ನಾಮ. ಆತ್ಮಾರ್ಥಕ ಸರ್ವನಾಮ ತಾನು. ಮಾಡ್ತಾವೆ ಪದದ ಗ್ರಾಂಥಿಕ ರೂಪ ಮಾಡುತ್ತೇವೆ. ಅಷ್ಟು ಅಂತಕ್ಕಂಥದ್ದು ಏನು ಕೇಳಿದ್ದಾರೆ, ಪರಿಮಾಣವಾಚಕ ಬರ್ತದೆ. ಇನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಕಾರಕಾರ್ಥ ಕೇಳಿದ್ದಾರೆ. ಸೊ ದ್ವಿತೀಯ ವಿಭಕ್ತಿದು ಕರ್ಮಾರ್ಥ ಇಸ್ ದ ರೈಟ್ ಆನ್ಸರ್. ತೃತೀಯ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ. ಸೊ ತೃತೀಯ ವಿಭಕ್ತಿದು ಕರ್ಣಾರ್ಥ ಇಸ್ ದ ರೈಟ್ ಆನ್ಸರ್. ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಸಂಪ್ರದಾನ. ಪಂಚಮಿ ವಿಭಕ್ತಿಯ ಕಾರಕಾರ್ಥ ಅಪಾದಾನ. ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ ಸಂಬಂಧ. ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ ಅಧಿಕರಣ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಥಮ ವಿಭಕ್ತಿ ಪ್ರತ್ಯಯ ಕೇಳಿದ್ದಾರೆ. ಸೊ ಪ್ರಥಮ ಉ ನಿಮಗೆ ಗೊತ್ತದ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಓಕೆ, ಇವೆಲ್ಲ ಏನು ಮಾಡಿದ್ರಪ್ಪ ಅಂದರೆ ವಿಭಕ್ತಿ ಪ್ರತ್ಯಯಗಳ ಮೇಲೇ ನಿಮಗೆ ಪ್ರಶ್ನೆಗಳನ್ನು ಕೇಳಿದರು. ಎಸ್, ಸಂಬಂಧೀಕರಣ ಇದೆ. ಪ್ರಥಮ ಶರಣನು, ದ್ವಿತೀಯ ಶರಣನ್ನು, ದ್ವಿತೀಯ ಶರಣನ್ನು, ತೃತೀಯ ಶರಣಿಂದ ಚತುರ್ಥಿ ಶರಣನಿಗೆ, ಪಂಚಮಿ ಶರಣನ ದೆಸೆಯಿಂದ ಷಷ್ಠಿ ಶರಣನ, ಲಾಸ್ಟಿಲ್ ಬತ್ತಲ್ಲ, ವರ್ಷ ವರುಷ ರಾಜ, ಭಕ್ತಿ ಭಕುತಿ ದೆಸೆ ದಿಸೆ, ಸ್ವಧೆ ಸುಧೆ ಸ್ತ್ರೀ ಸಿರಿ, ವೀರ ಬೀರ ಭಿನ್ನಃ ವಿಜ್ಞಾಪನೆ. ಇಷ್ಟು ಗ್ರಾಮರಲ್ಲಿರ್ತಕ್ಕಂಥ ಪ್ರಶ್ನೆಗಳಿತ್ತು. ಇನ್ನು ಲಾಸ್ಟ್ 8ನೇ ಪಾಠ ಮಾಡ್ತೀನಿ. ಇನ್ನೊಂದು ಪಾಠದಲ್ಲಿ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಪದ್ಯಭಾಗದ ಗ್ರಾಮರ್ ಪ್ರಶ್ನೆಗಳನ್ನು ಕೊಡ್ತೀನಿ. ಅದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಎಸ್, ಫಸ್ಟ್ ಒನ್, ಕನ್ನಡದಲ್ಲಿ ಸಾಮಾನ್ಯವಾಗಿ ಬಳಸುವ ರಗಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 3 ರಗಳೆಗಳನ್ನು ಬಳಸ್ತೀವಿ. ರಗಟ ಪದದ ತದ್ಭವ ರೂಪ ರಗಳೆ. ಎಸ್, ದಡ ಅನ್ನೋದು ಅನುಕರಣಾವಯ. ಶುಕ ಪದದ ಅರ್ಥ ಕೇಳಿದ್ದಾರೆ ಗಿಳಿ. ರಗಳೆ ಈ ಛಂದೋ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದರೆ ಮಾತ್ರಾಗನ. ಕಮಲಜ ಪದದ ಸಮಾಸ ಬಹುವ್ರೀಹಿ. ಕಾರಣಿಕ ಪದದ ಅರ್ಥ ಕೇಳಿದ್ರು ಅವತಾರ ಪುರುಷ ಇಸ್ ದ ರೈಟ್ ಆನ್ಸರ್. ಇನ್ನು ಸಂಬಂಧೀಕರಣದಲ್ಲಿ ನೋಡೋಣ. ಸೊ ಟೋಟಲಿ ಇಲ್ಲಿನೂ ಕೂಡ ಸಂಬಂಧೀಕರಣ ಭಾಳ ಇದ್ದಾವೆ. ಸೊ ಫಸ್ಟ್ ಒನ್, ವನ ಬನ ವಿಜ್ಞಾಪನೆ ಕೇಳಿದ್ದಾರೆ ಭಿನ್ನಃ, ವಿಜ್ಞಾಪನೆ ಭಿನ್ನಃ. ಇನ್ನು ಪುಷ್ಪದತ್ತಂ ದ್ವಿತೀಯ, ನರಕದೋಳ್ ಸಪ್ತಮಿ, ಓಳ್ ಅಂತ ಬಂದರೆ ಸಪ್ತಮಿ, ಅದು ಹಳಗನ್ನಡ ವಿಭಕ್ತಿ ಪ್ರತ್ಯಯ. ದಡ ಅನುಕರಣಾವಯ, ಮೆಲ್ಲ ಮೆಲ್ಲನೆ ದ್ವಿರುಕ್ತಿ, ಮೆಲ್ಲ ಮೆಲ್ಲನೆ ದ್ವಿರುಕ್ತಿ. ಇನ್ನು
ಲಲಿತ ರಗಳೆ 3 ಮಾತ್ರೆ, ಮಂದಾನಿಲ ರಗಳೆಯಲ್ಲಿ 4 ಮಾತ್ರೆ. ವೇಷ್ಟಿ ಪಂಚೆ ಎಷ್ಟಿ ಅಂತ ಇದೆ. ಎಷ್ಟಿ ಅಂದರೆ ಊರುಗೋಲು. ಸರ್ವಾಂಗ ಸರ್ವ ಪ್ಲಸ್ ಅಂಗ, ಗಳಿಗೆ ಒಟ್ಟಲು, ಗಳಿಗೆ ಪ್ಲಸ್ ಬಟ್ಟಲು. ಚರಿತಂ ಕೆಲಸ, ತಂಡುಲ ಅಂತ ಕೇಳಿದರೆ ಅಕ್ಕಿ. ಗುಹೆ ಗೊಟ್ಟು, ಗೊರಗೊರ ಶಬ್ದ, ಶಿಥಿಲಾಕ್ಷರ ಕೇಳಿದ್ರು, ತೊದಲು ಮಾತು. ಬೆಂಗಳಿ ಬಂಡು ಹಿಂಬಾಲಿಸಿ, ಮಂಗಳಿ ಬಂಡು ಅಂತ ಕೇಳಿದರೆ 16. ಗುಂಪುಗೂಡಿ. ಗಳಿಗೆ ಒಟ್ಟಲು ಆದೇಶ ಸಂಧಿ, ಒಮ್ಮೊಮ್ಮೆ ಲೋಪ ಸಂಧಿ. ಇಷ್ಟು ಫ್ರೆಂಡ್ಸ್, ನಾನು 1 ರಿಂದ 8 ಪಾಠದ ಗದ್ಯ ಪಾಠದಲ್ಲಿನ LBAದಲ್ಲಿನ ಎಲ್ಲ ಪ್ರಶ್ನೆಗಳನ್ನ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪದ್ಯ ಪಾಠದಲ್ಲಿರ್ತಕ್ಕಂಥ ಎಲ್ಲ LBಗಳನ್ನು ಕವರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.